ಗಂಗಾವತಿ ನಗರದ ಬೆತಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು 2025-26ನೇ ಸಾಲಿನ ಪಿಯುಸಿ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆಯನ್ನ ದಾಖಲಿಸಿದ್ದು, ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಈ ಕುರಿತು ಸಂತಸ ವ್ಯಕ್ತಪಡಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜ್ ಕೆ, ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಸಮರ್ಪಣೆ ಹಾಗೂ ಪೋಷಕರ ಸಹಕಾರವೇ ಈ ಸಾಧನೆಗೆ ಮೂಲ ಕಾರಣ ಎಂದು ತಿಳಿಸಿದರು. ಬೆತಲ್ ಶಿಕ್ಷಣ ಸಮೂಹ ಸಂಸ್ಥೆ, ನಮ್ಮ ಈ ಒಂದು ಸಂಸ್ಥೆ ಸುಮಾರು 48 ವರ್ಷಗಳಿಂದ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಇಲ್ಲಿ ಬೇಬಿ ಕ್ಲಾಸ್ ಇಂದ ಹಿಡಿದುಕೊಂಡು ಡಿಗ್ರಿವರೆಗೂ ಏನಂತಂದ್ರೆ ಈ ಒಂದು ಸಂಸ್ಥೆಯಲ್ಲಿ ಏನಂತಂದ್ರೆ ಎಲ್ಲ ನಡೀತಾ ಇದ್ದಾವೆ. ವಿಶೇಷವಾಗಿ 10ನೇ ತರಗತಿಯ ಫಲಿತಾಂಶವನ್ನು ತೆಗೆದುಕೊಂಡಾಗ ಸಹ ಪ್ರತಿ ವರ್ಷವೂ ಒಳ್ಳೆಯ ಫಲಿತಾಂಶ ಇಲ್ಲಿ ಇದ್ದೇ ಇರ್ತದೆ. ಅದರ ಜೊತೆಗೆ ಪಿಯುಸಿಯನ್ನ ನಾವು ತೆಗೆದುಕೊಂಡಾಗ ನಮ್ಮ ಪಿಯುಸಿ ಈ ವರ್ಷ ಒಂದು ಅತ್ಯುತ್ತಮವಾದಂತ ಒಂದು ಫಲಿತಾಂಶವನ್ನ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಸೊ ಇದರಲ್ಲಿ ಉದಾಹರಣೆಗೆ ಏನಂದ್ರೆ ಇಲ್ಲಿ ಡಿಸ್ಟಿಂಕ್ಷನ್ 27 ಜನ ಏನಂತಂದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಬಂದ್ರು. ಅದರಲ್ಲಿ ಫಸ್ಟ್ ಕ್ಲಾಸ್ 58, ಇನ್ನ ಸೆಕೆಂಡ್ ಕ್ಲಾಸ್ ಅಂತ ತಗೊಂಡಾಗೆ 9 ಜನ, ಅಲ್ಲಿಂದ ಪಾಸ್ ಅಂತ ಬಂದಾಗೆ 6 ಜನ. ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೀಪ ಅನ್ನಂತ ಹುಡುಗಿ ಆರ್ಟ್ಸ್ ಅಲ್ಲಿ ಏನಂತಂದ್ರೆ ಅವಳು ಫಸ್ಟ್ ಇದ್ದಾಳೆ. 10ನೇ ತರಗತಿಯಲ್ಲಿ ಅವಳು ತಗೊಂಡಿರುವಂತದ್ದು 75.84%. ಆದ್ರೆ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ 95.17% ಏನಂತಂದ್ರೆ ಅವಳು ಮಾಡ್ತಾಳೆ. ಸೊ ಅದರ ಜೊತೆಗೆ ಇನ್ನು ನಾವು ಅದೇ ರೀತಿ ಕಾಮರ್ಸ್ಗೆ ಬಂದಾಗೂ ಅಲ್ಲೂ ಹಾಗೆ ಇದೆ. ಜರಾ ಫಿರ್ದೋಸ್ ಅನ್ನಂತ ಒಬ್ಬ ಸ್ಟೂಡೆಂಟ್, ಅವಳಿಗೂ ಹಂಗೆ 10th ಅಲ್ಲಿ 79%, ಇವತ್ತು ಪಿಯುಸಿ ಅಲ್ಲಿ 96.83% ಏನಂತಂದ್ರೆ ಅವಳು ಮಾಡಿದೆ. ಇನ್ನೊಂದು ವಿಚಾರ, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸ್, ಆಮೇಲೆ ಅಲ್ಲಿಂದ ಹಿಂದಿ, ಇವೆಲ್ಲ ಸಬ್ಜೆಕ್ಟ್ ಗಳಲ್ಲಿ ಏನಂತಂದ್ರೆ ಔಟ್ ಆಫ್ ಔಟ್. ಇನ್ನೊಂದು ಏನಿದೆ ಇಲ್ಲಿ, ನಮ್ಮ ಕಾಲೇಜಿನ ಸಮಯ ಇರೋದೇ ಬೆಳಿಗ್ಗೆ 9:00 ಸ್ಟಾರ್ಟ್ ಆದ್ರೆ 2:00 ನಮ್ಮ ಕಾಲೇಜ್ ಏನಂತಂದ್ರೆ ಅಲ್ಲಿಗೆ ಆ ಅವಧಿ ನಮಗೆ ಅಲ್ಲಿಗೆ ಮುಗಿತದೆ. ಈ ಅವಧಿಯಲ್ಲಿ ಈ ರೀತಿ ಏನಂತ ಒಂದು ಒಳ್ಳೆಯ ಸಾಧನೆಯನ್ನ ಏನಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ಇದಕ್ಕೆ ವಿಶೇಷವಾಗಿ ನಮ್ಮೊಂದು ಮ್ಯಾನೇಜ್ಮೆಂಟಿನ ಕೋಆಪರೇಷನ್, ಎಲ್ಲಾ ರೀತಿಯಿಂದ ನಮಗೆ ಯಾವ್ದನ್ನೂ ಕೊರತೆ ಮಾಡ್ಲಾರ್ದೆ ಸ್ಟೂಡೆಂಟ್ಸ್ಗೆಲ್ಲ ನಮ್ಗೆಲ್ಲ ಏನ್ ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಹೋಗಿದ್ದಾರೆ. ಆ ಜೊತೆಗೆ ನಮ್ಮೆಲ್ಲ ಏನಂತಂದ್ರೆ ಲೆಕ್ಚರರ್ಸ್, ಟೋಟಲಿ ನಾವೊಂದು ಶಿಕ್ಷಣ ಸಮೂಹ ಸಂಸ್ಥೆ ಅಂತಂದಾಗೆ ನಾವು ಬೇಬಿ ಕ್ಲಾಸ್ ಇಂದ ಹಿಡ್ಕೊಂಡು ಡಿಗ್ರಿವರೆಗೂ ಏನಂತಂದ್ರೆ ಇಲ್ಲೆಲ್ಲ ಕ್ಲಾಸಸ್ ನಡೀತಿದಾವೆ. ಒಂದು ಎಲ್ಲರ ಕೋಆಪರೇಷನ್, ಎಲ್ಲಾ ತರಗತಿಗಳನ್ನು ಒಂದೇ ಸಮಾನವಾಗಿ ಏನಂತಂದ್ರೆ ನೋಡುವಂತ ಒಂದು ಆ ದೃಷ್ಟಿಯಿಂದ ಇವತ್ತೊಂದು ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ಸೊ ನನ್ಗೆ ಹೆಮ್ಮೆ ಅನ್ಸುತ್ತೆ. ಸೊ ಇದೇ ರೀತಿ ಇನ್ನೊಂದು ಏನು ಅಂತಂದ್ರೆ ಬಹಳಷ್ಟು ವಿಶೇಷವಾಗಿ ಪಿಯುಸಿ ಡಿಗ್ರಿ ಅಂತ ಬಂದಾಗೆ ಬಹಳಷ್ಟು ಪೂರ್ ಇರ್ತಾರೆ. ನಮ್ಮ ಫೀಸ್ ವೈಸ್ ಬಂದಾಗೂ ಏನಂತಂದ್ರೆ ನಾವು ಕಡಿಮೆನೆ ತಗೊಂಡಿರ್ತೀವಿ. ಆದ್ರೆ ರಿಸಲ್ಟ್ ವೈಸ್ ಏನಂತಂದ್ರೆ ಎಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಇದಕ್ಕೇನಂತಂದ್ರೆ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕಾಮರ್ಸ್, ವಿಶೇಷವಾಗಿ ಆರ್ಟ್ಸ್ ಅಂತ ಬಂದಾಗೆ ಅಷ್ಟಷ್ಟು ಟೈಮೇ ಬೇಕಿಲ್ಲ ನಮ್ಗೆ. ನಾವು ತಗೊಳ್ತಿರೋದು ಏನಂತ 9:30 2:00 ಅಲ್ಲಿಗೆ ಮುಗಿದೋಯ್ತು. ಇದರಲ್ಲಿ ಈ ರೀತಿ ಏನಂತ ಒಂದು ಉತ್ತಮ ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿರಂತ ಎಲ್ಲ ಪೇರೆಂಟ್ಸ್ಗೂ ಮತ್ತೆ ಸ್ಟೂಡೆಂಟ್ಸ್, ಪೇರೆಂಟ್ಸ್, ಎಲ್ಲ ಮ್ಯಾನೇಜ್ಮೆಂಟ್, ನಮ್ಮೆಲ್ಲ ಸ್ಟಾಫ್ಗೆ ಸೊ ಏನಂತಂದ್ರೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಹೇಳಲಿಕ್ಕೆ ನಾನು ಏನಂತ ಇಷ್ಟಪಡ್ತೀನಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್.